ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಇವತ್ತು ಬೆಕ್ಕ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಪ್ರಮುಖ ಶಾಸನ. ಆ ಶಾಸನದಲ್ಲಿ ಎರಡು ವಿಶೇಷವಾಗಿರ್ತಕ್ಕಂತಹ ಶಿವ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದರ ಉಲ್ಲೇಖ ಇದೆ. ಆ ಶಿವ ದೇವಾಲಯದ ಬಗ್ಗೆ ಮತ್ತು ಆ ಶಾಸನದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ. ಈಗ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದೇ ಕೆರೆ. ಆ ಕೆರೆ ಕೋಡಿಯ ಭಾಗದಲ್ಲಿರ್ತಕ್ಕಂಥದ್ದೇ ಈ ಶಿವ ದೇವಸ್ಥಾನ. ಈ ಕೆರೆ ಕೋಡಿಯ ಪಕ್ಕದಲ್ಲೇ ಇದ್ದಂತಹ ಶಾಸನ. ಈ ಕೆರೆಯನ್ನ ನವೀಕರಣಗೊಳಿಸ್ತಕ್ಕಂತಹ ಸಂದರ್ಭದಲ್ಲಿ ಆ ಶಾಸನ ಎರಡು ತುಂಡಾಗಿದೆ. ಆ ಶಾಸನವನ್ನ ಸದ್ಯಕ್ಕೆ ದೇವಾಲಯದ ಒಳಗೆ ಇರಿಸಿರ್ತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದೇ ಸೋಮೇಶ್ವರ ದೇವಾಲಯ. ಇದೇ ಜಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ಕಲ್ಲಿನ ಕಟ್ಟಡದಲ್ಲಿ ಇದ್ದಂತಹ ಒಂದು ಶಿವ ದೇವಾಲಯ. ಆ ಮೂಲಲಿಂಗವನ್ನ ಉಳಿಸ್ಕೊಂಡು ಈ ದೇವಾಲಯದಲ್ಲೇ ಒಂದು ನವೀಕರಣಗೊಂಡಂತಹ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯದ ಒಳಭಾಗದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಶಾಸನ ಇರ್ತಕ್ಕಂಥದ್ದನ್ನ. ಬೆಕ್ಕ ಗ್ರಾಮದಲ್ಲಿ ಇರ್ತಕ್ಕಂತಹ 4 ಶಾಸನಗಳ ಪೈಕಿ ಇದೇ ಮೊದಲ ಶಾಸನ. ಮೇಲ್ಭಾಗದಲ್ಲಿ ಇಲ್ಲಿ ನಂದಿಯನ್ನ ಕೆತ್ತಿರ್ತಕ್ಕಂಥದ್ದು, ಒಂದು ಶಿಲ್ಪವನ್ನ ನಿಲ್ಲಿಸಿರ್ತಕ್ಕಂಥದ್ದು. ಇದೇ ಸೂರ್ಯ ಹಾಗೂ ಚಂದ್ರರ ಚಿತ್ರಗಳನ್ನ ಈ ಶಾಸನದಲ್ಲಿ ಕಾಣ್ಬೋದು. ಸುಮಾರು 53 ಸಾಲುಗಳನ್ನ ಒಳಗೊಂಡಿರ್ತಕ್ಕಂತಹ ಶಾಸನ. ಇದು ಕೆಳಭಾಗದಲ್ಲಿ ಭೂಮಿಯಲ್ಲಿ ಹೂಳಿರೋದ್ರಿಂದ ಕೆಳಭಾಗದ ಶಾಸನದ ಸಾಲುಗಳು ನಿಮಗೆ ಕಾಣಿಸ್ತಾ ಇಲ್ಲ. ಇದರಲ್ಲಿ ಶಾಸನವನ್ನ ಶುರು ಮಾಡಿರ್ತಕ್ಕಂಥದ್ದೇ ಶ್ರೀ ನಮಸ್ತುಂಗೆ ಶಿರಸ್ತುಂಬಿ ಚಂದ್ರಚಾಮರಾಚರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭುವೆ ಎಂಬತಕ್ಕಂತಹ ಶಾಸನದ ಸಾಲುಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು. ಇದು ಮುಂಭಾಗದ ಶಾಸನ. ಹಿಂಭಾಗದಲ್ಲೂ ಸಹ ಶಾಸನದ ಸಾಲುಗಳು ಇರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತೆ. ಹಿಂಭಾಗದಲ್ಲೂ ಸಹ ಶಾಸನದ ಸಾಲುಗಳು ನಿಮಗೆ ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಹೀಗೆ ಒಟ್ಟು ಈ ಒಂದು ಶಿಲಾಶಾಸನ ಕ್ರಿಸ್ತಶಕ 1079 ಅಂತಂದರೆ ಶಕವರ್ಷ 1001ಕ್ಕೆ ಸೇರಿದಂತಹ ಶಾಸನ. ಲೋಕದಿಂದ ಆರಂಭವಾಗಿರ್ತಕ್ಕಂತಹ ಈ ಶಾಸನ ಚಾಲುಕ್ಯರ ತ್ರಿಭುವನ ಮಲ್ಲ 6ನೇ ವಿಕ್ರಮಾದಿತ್ಯ ಹಾಗೂ ಹೊಯ್ಸಳರ 1ನೇ ನರಸಿಂಹನ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂತಹ ಒಂದು ಪ್ರಮುಖ ಶಾಸನ. ಈ ಶಾಸನವನ್ನು ಉಳ್ಳರಸನ ಮಗ ನಾಗರಸ ಹಾಗೂ ಬಾಚರಸ ಹಾಗೂ ಮುದ್ದರಸ ಎಂಬತಕ್ಕಂತಹ ಸ್ಥಳೀಯ ರಾಜರುಗಳು ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಅದನ್ನು ಪಂಡಿತರಿಗೆ ಉಡುಗೊರೆಯಾಗಿ ನೀಡಿ ತಕ್ಕಂತಹ ವಿಚಾರವನ್ನು ಈ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ಕಾಣ್ಬೋದು. ಈ ಶಾಸನದಲ್ಲಿ ಜೊತೆಗೆ ಪೃಥ್ವಿವಲ್ಲಭಂ ಮಹಾರಾಜಾದಿರಾಜಂ ಪರಮೇಶ್ವರ ಪರಮಭಟ್ಟಾರಕ ಸತ್ಯಾಶ್ರಯ ಕುಳತಿಲಕ ಚಾಳುಕ್ಯಾಭರಣಂ ಶ್ರೀ ಮತ್ತಿ ತ್ರಿಭುವನಮಲ್ಲ ದೇವರು, ಈ ರೀತಿಯಾಗಿರ್ತಕ್ಕಂತಹ ಬಿರುದುಗಳನ್ನು ಸಹ ನಾವು ಈ ಶಾಸನದಲ್ಲಿ ಕಾಣ್ಬೋದು. ಈ ಶಾಸನದ ಮುಖ್ಯ ವಿಚಾರ ಈ ದೇವಾಲಯ, ಈ ಸೋಮೇಶ್ವರ ದೇವಾಲಯದ ನಿರ್ಮಾಣ. ಈ ಸೋಮೇಶ್ವರ ದೇವಾಲಯದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂತಹ ಸುತ್ತಲಿನ ಗದ್ದೆಗಳನ್ನು ದಾನವಾಗಿ ನೀಡಿರ್ತಕ್ಕಂತಹ ವಿಚಾರ. ಇದರ ಜೊತೆಗೆ ಮತ್ತೊಂದು ಶಿವ ದೇವಾಲಯ, ಅದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿದೆ. ಅದು ಮುದ್ದೇಶ್ವರ ದೇವಾಲಯ ಅಂತ. ಈ ಜೋಡಿ ಶಿವ ದೇವಾಲಯದ ನಿರ್ಮಾಣವನ್ನು ಈ ಶಾಸನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಇರ್ತಕ್ಕಂತಹ ಒಂದು ಪ್ರಮುಖ ಐತಿಹಾಸಿಕ ದಾಖಲೆ. ಸ್ನೇಹಿತರೆ, ಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಮುದ್ದೇಶ್ವರ ದೇವಾಲಯ ಇದೆ. ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿದೆ, ಪೂರ್ಣವಾಗಿ ಹಾಳಾಗಿದೆ. ಈ ದೇವಾಲಯದ ಬಗ್ಗೆ ಮಾಹಿತಿ ಇರ್ತಕ್ಕಂತಹ ಶಾಸನ ನಿಮಗೆ ಆಗಲೇ ನಾನು ತೋರಿಸ್ದೆ. ಈ ದೇವಾಲಯದ ಒಳಭಾಗದಲ್ಲಿ ಏನೂ ಇಲ್ಲ, ಒಂದು ಮಂಟಪದ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ದೇವಾಲಯದ ಮೇಲ್ಭಾಗ ಇಲ್ಲಿದೆ, ಭುವನೇಶ್ವರಿ ಸೀಲಿಂಗ್ಸ್ ಅಂತ ಕರಿತೀವಿ. ಅದು ಈ ಭಾಗದಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಸ್ನೇಹಿತರೆ, ನಾನು ಇದೇ ರೀತಿಯಾಗಿರ್ತಕ್ಕಂತಹ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.